ಹೊಸ ವರ್ಷಾಚರಣೆಗೆ ಜನರ ಸುರಕ್ಷತೆಗೆ ಅತಿ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ. ಅದರಲ್ಲೂ ಮಹಿಳೆಯರ ಸೇಫ್ಟಿಗೆ ಅಂತ ಹೇಳಿ ಪೊಲೀಸರು ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ QR ಕೋಡ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. QR ಕೋಡ್ ಮುಖಾಂತರ ಪೊಲೀಸ್ ವೆಬ್ಸೈಟ್ ಅನ್ನ ನಾವು ತಲುಪಬಹುದಾಗಿದೆ. ಸಮಸ್ಯೆ ಆದರೆ ಸಿಗುತ್ತೆ ಮಹಿಳಾ ಹೆಲ್ಪ್ ಡೆಸ್ಕ್ ಮಾಹಿತಿ, ವಾಚ್ ಟವರ್, ಪೊಲೀಸ್ ಪಾಯಿಂಟ್ ಮಾಹಿತಿಯನ್ನ ಪಡೆಯೋದಕ್ಕೆ ಅವಕಾಶಗಳು ಕೂಡ ಇದೆ. ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಪಾಯಿಂಟ್ ಅನ್ನ ತಲುಪೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಕಬ್ಬನ್ ರಸ್ತೆ, ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿ ಓಲಾ, ಓಬರ್ ಕ್ಯಾಬ್ಗಳು ಕೂಡ ಲಭ್ಯವಾಗಿರುತ್ತೆ. ಹೊಸ ವರ್ಷಾಚರಣೆ ಬಳಿಕ BMTC ವಿಶೇಷ ಸೇವೆಗಳು ಕೂಡ ಇರುತ್ತೆ, ಮೆಟ್ರೋ ಕೂಡ ಲಭ್ಯವಾಗುತ್ತೆ. ಸೊ ಹಾಗಾಗಿ ಹೇಗೆ ಬಸ್ನ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ನೀವು ಈಗಾಗಲೇ ಮಾಹಿತಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ವಾಕ್ತು ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಹೊಸ ವರ್ಷಾಚರಣೆಯನ್ನ ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕಂಪ್ಲೀಟ್ ಆದಂತ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಳ್ಳಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವುಮೆನ್ ಸೇಫ್ಟಿ ಬಗ್ಗೆನೂ ಕೂಡ ಸಾಕಷ್ಟು ಕ್ರಮವನ್ನು ಕೂಡ ವಹಿಸಿರುವಂತದ್ದು. ಈಗ ನನ್ನ ಎಡಭಾಗದಲ್ಲಿ ಕೂಡ ನೋಡ್ತಾ ಇರುವಂತದ್ದು ನಾನು ಚರ್ಚ್ ನಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಇಲ್ಲೂ ಕೂಡ ಮಹಿಳಾ ಸಹಾಯ ಕೇಂದ್ರ, ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಅಂದ್ರೆ ಪ್ರಮುಖವಾದಂತ ಉದ್ದೇಶ ಏನಂತಂದ್ರೆ, ರಾತ್ರಿ ವೇಳೆಯಲ್ಲಿ ಎಲ್ಲರೂ ಕೂಡ ಪಾರ್ಟಿ ಮಾಡಿರ್ತಾರೆ. ಪಾರ್ಟಿ ಮಾಡಿ ಕೆಲವೊಬ್ರು ಏನು ಸುಸ್ತಾಗಿರ್ತಾರೆ, ಬೀಳುವಂತಹ ಏನು ಸ್ಥಿತಿಗೂ ಕೂಡ ತಲುಪಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಹೆಲ್ಪ್ ಆಗ್ಲಿ, ಮತ್ತೆ ಅವ್ರ ಏನಾದ್ರು ಜ್ಞಾನತ ಬೀಳುವಂತದ್ದು, ಮತ್ತೆ ಕುಡ್ದು ಸುಸ್ತಾಗಿ ಬೀಳುವಂತದ್ದು, ಏನೋ ವಾಮಿಟ್ ಆಗಿ ಬೀಳುವಂತದ್ದು, ಈ ರೀತಿಯಾಗಿ ಮೆಡಿಕಲ್ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಅವ್ರಿಗೂ ಕೂಡ ಒಂದ್ ರೀತಿಯಾದಂತ ಹೆಲ್ಪ್ ಆಗ್ಲಿ ಅಂತಾನು ಕೂಡ ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲ್ಲೂ ಕೂಡ ಮಾಡ್ಲಾಗಿರುವಂತದ್ದು. ಇಲ್ಲೂ ಕೂಡ ಒಬ್ರು ಹೋಮ್ ಗಾರ್ಡ್ ಕೂಡ ಇರ್ತಾರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ರಾತ್ರಿ ವೇಳೆ. ಸೊ ಹಾಗಾಗಿ ಅವರ ಬಳಿನೂ ಕೂಡ ಅವರ ಕಷ್ಟವನ್ನ ಹೇಳ್ಕೊಬಹುದು, ಜೊತೆಗೆ ಅವರು ಕೂಡ ಇಲ್ಲಿ ಕೆಲವೊಂದು ಸ್ವಲ್ಪ ಹೊತ್ತು ಕೂಡ ವಿಶ್ರಾಂತಿ ಕೂಡ ಪಡ್ಕೊಳ್ಬಹುದು. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಅಂದ್ರೆ ಪ್ರತಿಯೊಬ್ರು ಕೂಡ ಇದೆಲ್ಲವನ್ನು ಕೂಡ ಸದುಪಯೋಗ ಪಡ್ಕೋಬೇಕು ಅಂತಾನು ಕೂಡ ಈಗಾಗಲೇ ಏನು ಕೆಲವೊಂದು ವೆಬ್ಸೈಟ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಏನು ಆದೇಶಗಳಾಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈಗಾಗಲೇ ಹಾಕಿದ್ದಾರೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಅಂದ್ರೆ ಯಾರಿಗೂ ಕೂಡ ಏನು ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಸಹಾಯವಾಣಿ ಕೇಂದ್ರವನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಯಾರೇ ಒಂದ್ ರೀತಿ ತಮಗೆ ಹೆಲ್ಪ್ ಬೇಕು ಅಥವಾ ಏನು ಒಂದು ಸ್ವಲ್ಪ ಕೆಲ ಕಾಲ ಒಂದು ಪ್ರೈವಸಿ ಬೇಕು ಅಂದ್ರೆ ಇಲ್ಲಿ ಬಂದು ಅವರು ಕೂಡ ಅಂದ್ರೆ ವುಮೆನ್ ಸೇಫ್ಟಿಗೋಸ್ಕರ ಅಂತಾನೆ ಇರೋದು. ಸೊ ಹೀಗಾಗಿ ಅವರು ಕೂಡ ಇಲ್ಲಿ ಬಂದೇ ಇದ್ದು ಅವರ ಕಷ್ಟ ಏನಿರುತ್ತೆ ಆ ಸಂದರ್ಭದಲ್ಲಿ, ಈಗ ಒಂದ್ ವೇಳೆ ಅವರಿಗೆ ಒಂದ್ ರೀತಿ ಜ್ಞಾನ ತಪ್ಪುವಂಥದ್ದು, ಹುಷಾರಿಲ್ದುವಂಥದ್ದು, ಈ ರೀತಿಯಾಗಿ ಏನಾದ್ರು ಆಗಿದ್ದೆ ಅದ್ರಲ್ಲಿ ಇಲ್ಲಿ ಬಂದು ಅವರು ಕೂಡ ಒಂದು ಸಣ್ಣದಂತ ಒಂದು ಟ್ರೀಟ್ಮೆಂಟ್ ಅನ್ನು ತಗೊಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಈಗಾಗಲೇ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.